ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಾನು ನಿಮ್ಮ ವಾಸುದೇವನ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆಯುಧ ಪೂಜೆಯ ದಿನ ಮಾಡ್ತಕ್ಕಂಥ ಪ್ರಮುಖ 5 ನಿಯಮಗಳನ್ನು ಯಾವ ರೀತಿ ಪಾಲಿಸಬೇಕು, ಯಾವ ರೀತಿ ಪಾಲಿಸಿದ್ರೆ ಶುಭ ಆಗುತ್ತೆ ಅಂತದನ್ನು ತಿಳಿಸ್ಕೊಡ್ತೇನೆ. ಬನ್ನಿ. ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ, ಬೆಳಗ್ಗೆ ಎದ್ದ ನಂತರ ನೀವು ಸ್ನಾನ ಮಾಡಿ ದೇವರ ಕೋಣೆಯನ್ನು ಶುಭ್ರಗೊಳಿಸಿ ನೀವು ದಿನನಿತ್ಯ ಉಪಯೋಗ ಮಾಡುವಂಥ ವಸ್ತುಗಳಾಗ್ಬೋದು, ವಾಹನ ಉಪಕರಣಗಳಾಗ್ಬೋದು, ಕಬ್ಬಿಣದ ವಸ್ತುಗಳಾಗ್ಬೋದು, ಯಾವುದೇ ರೀತಿ ವಸ್ತುಗಳು ನಿಮ್ಮ ದಿನದ ಕೆಲಸ ಕಾರ್ಯಗಳಲ್ಲಿ ಏನು ಉಪಯೋಗ ಮಾಡ್ತೀರಾ ಆ ಎಲ್ಲ ವಸ್ತುಗಳನ್ನು, ಪುಸ್ತಕ ಆಗ್ಬೋದು, ಆಯಿತಾ, ಪುಸ್ತಕ ಆಗ್ಬೋದು, ಈ ಎಲ್ಲ ವಸ್ತುಗಳನ್ನು ಶುಭ್ರವಾಗಿ ಒಂದು ಜಾಗದಲ್ಲಿಟ್ಟು ಅದನ್ನು ಶುಭ್ರಗೊಳಿಸಿ ತದನಂತರ ಹಾಲಾದಿ ಉಪಕರಣಗಳಿಂದ ಅದನ್ನು ಶುಚಿಗೊಳಿಸೋದು ಬಹಳ ಉತ್ತಮ. ಎರಡನೇದಾಗಿ, ಈ ಎಲ್ಲ ವಸ್ತುಗಳನ್ನು ಒಂದು ಕಡೆ ಇಟ್ಟ ನಂತರ ಮತ್ತೊಂದು ಕಡೆ ಸ್ಥಳ ಬದಲಾವಣೆ ಮಾಡಬಾರ್ದು. ಮಾಡಿದ್ರೆ ಬಹಳ ತುಂಬ ಕೆಟ್ಟ ವ್ಯವಸ್ಥೆ ಆಗುತ್ತೆ. ಆ ದಿನ ಪೂರ್ತಿ ಕೂಡ ನಿಮಗೆ ನೆಮ್ಮದಿ ಇರೋದಿಲ್ಲ. ಯಾಕಂದರೆ ಸ್ಥಳ ಬದಲಾವಣೆ ಅಂತಕ್ಕಂಥ ವ್ಯವಸ್ಥೆ ತುಂಬ ಸಮಸ್ಯೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಈ ಒಂದು ವಿಚಾರವನ್ನು ಮಾಡಿ. ಮೂರನೇದಾಗಿ ಇಟ್ಟಂಥ ವಸ್ತುಗಳಿಗೆ ಅಥವಾ ಉಪಕರಣಗಳಿಗೆ ಅರಿಶಿಣ, ಕುಂಕುಮ, ಹೂವು, ಹಾಲಾದಿಗಳನ್ನು ಹಾಕೋದ್ರ ಮೂಲಕ ಪೂಜಿಸಲ್ಪಡುವಂಥ ವ್ಯವಸ್ಥೆಯನ್ನು ಯಾವುದೇ ಕಾರಣಕ್ಕೂ ಮೂರನೇ ವ್ಯಕ್ತಿಗಳು, ಮನೆಯವರು ಅಲ್ಲದೆ ಮೂರನೇ ಹೊರಗಿನ ವ್ಯಕ್ತಿಗಳನ್ನ ಮುಟ್ಟದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ. ಅದು ತುಂಬ ಒಳ್ಳೆಯದು. ನಾಲ್ಕನೇ ನಿಯಮ ಯಾವ ರೀತಿ ಅಂತಂದರೆ, ಇಟ್ಟಂಥ ವಸ್ತುಗಳು, ಪೂಜಿಸಲ್ಪಟ್ಟಂಥ ವಸ್ತುಗಳು ಯಾವುದೇ ಕಾರಣಕ್ಕೂ ಆ ದಿನ ನೀವು ಕೆಲಸಕ್ಕೆ ಆಗ್ಬೋದು, ಉಪಯೋಗಕ್ಕೆ ಆಗ್ಬೋದು ತೆಗಿಬಾರ್ದು. ಅದನ್ನು ಮಾಡೋದ್ರಿಂದ ಆ ಎಲ್ಲ ವಸ್ತುಗಳಿಗೆ ಆ ಒಂದು ದಿನ ಗೌರವ ಸಮರ್ಪಿಸಲ್ಪಡುವಂಥ ವಿಚಾರ ಆಗುತ್ತೆ. ಕೊನೆಯದಾಗಿ ಐದನೇದಾಗಿ ವ್ಯವಸ್ಥಿತ ಏನಂತಂದರೆ, ಆ ಎಲ್ಲ ವಸ್ತುಗಳನ್ನು ಅಥವಾ ವಾಹನ ಆದರೆ ಸ್ವಲ್ಪ ಓಡಿಸಿ ತಂದು ನಿಲ್ಲಿಸಬೇಕು. ಅದನ್ನು ಬಿಟ್ಟು ಆ ದಿನ ಎಲ್ಲಿಗೂ ಹೊರಗಡೆ ಹೋಗ್ತೀನಿ ಅಥವಾ ಕೆಲಸ ಇದೆ, ಕಾರ್ಯ ಇದೆ ಅಂತ ವಾಹನವನ್ನು ಎಲ್ಲಿಗೂ ಹೊರಗಡೆ ತೊಗೊಳಕ್ಕೆ ಹೋಗಬೇಡಿ. ಆ ದಿನ ನಿಶ್ಚಿಂತವಾಗಿ ನೀವು ಮನೆಯಲ್ಲಿದ್ದು ಹಬ್ಬವನ್ನು ಕುಟುಂಬದ ಜೊತೆಗೆ ಆಚರಿಸೋದ್ರಿಂದ ಬಹಳ ಸುಖ, ಶಾಂತಿ, ಸಮೃದ್ಧಿಯನ್ನು ನಿಮ್ಮದಾಗಿಸ್ಕೋತೀರಾ. ನಮಸ್ಕಾರ. ಒಳ್ಳೆಯದಾಗಿ.